ಬನ್ನಿ ತಿರುಪತಿ ತಿಮ್ಮಪ್ಪ ನಿಮಗೆ ಏನು ಆಶೀರ್ವಾದ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ. ಒಂದಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಬಿಹೇವಿಯರಲ್ಲಿ ಸ್ವಲ್ಪ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಮತ್ತೆ ನಿಮ್ಮ ಪವರ್ ಲೆಸ್ ಅಂತ ಅಂದ್ಕೊಳ್ತೀರಾ, ಸ್ವಲ್ಪ ಲಾಸಸ್ ಆಗುವಂಥದ್ದು ಇದೆ. ಸೊ ರೈಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದೀರಾ, ಹಾಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ಒಳ್ಳೆ ಸಮಯ ನಿಮಗೆ ದುಬಾರಿ ಆಗದೆ ಇರೋ ಹಾಗೆ ಹೆಚ್ಚಿನ ಗೈಡೆನ್ಸನ್ನು ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಆ್ಯಕ್ಷನ್ ತಗೊಳ್ಬೇಕು, ಬಟ್ ತಗೊಳ್ಳೋಕ್ಕಿಂತ ಮುಂಚೆ ಬೇಗ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ಕೆಲವರು ಟಾರ್ಗೆಟ್ ಮಾಡಿದ್ದಾರೆ, ಸ್ವಲ್ಪ ಹುಷಾರಾಗಿ ಇದ್ರೆ ಬೆಟರ್ ಅಂತ ಹೇಳ್ತಾ ಇದೆ. ಮೇ ಬಿ ಏಪ್ರಿಲ್ ಮೇವರೆಗೂ ನೀವು ಒಂಚೂರು ಹುಷಾರಾಗಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಯಾಕೆ ಅಂದರೆ ನೀವು ಚೆನ್ನಾಗಿದ್ದೀರಾ, ಬೇರೆಯವ್ರ ದುಃಖದಲ್ಲಿ ಇದ್ದಾರೆ, ನೀವು ಯಾವಾಗಲೂ ದುಃಖದಲ್ಲಿ ಇರಬೇಕು, ನೀವು ಯಾವಾಗಲೂ ಒಂದು ರೀತಿಯ ಬಂಧನದಲ್ಲಿ ಇರಬೇಕು, ನೀವು ಯಾವಾಗಲೂ ಒಂದು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇರಬೇಕು, ನೀವು ಯಾವಾಗಲೂ ಸೋಲು ಅನುಭವಿಸ್ತಾ ಇರಬೇಕು, ನೀವು ಹುಟ್ಟಾಗಿಂದ ಸಾಯೋವರೆಗೂ ನೀವು ಹೀಗೆ ಇರಬೇಕು, ಹತ್ಕೊಂಡು ಸಮಸ್ಯೆಯಲ್ಲೇ ಇರಬೇಕು ಅನ್ನೋದು ನಿಮ್ಮ ಶತ್ರುಗಳ ಒಂದು ಆಸೆ ಆಗಿರೋದ್ರಿಂದ ಅದೇ ರೀತಿಲಿ ನಿಮ್ಮನ್ನು ಇರೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ನಿಮ್ಮ ಹೊಸ ವರ್ಷನ ನೀವು ನೋಡಲೇಬಾರ್ದು ಅನ್ನೋದು ಅವ್ರ ಉದ್ದೇಶ. ಇನ್ನು ಕೆಲವರಿಗೆ ಹೊಸ ವರ್ಷ ನಿಮ್ಮದು ಎಷ್ಟು ಕೆಟ್ಟದಾಗಿ ಶುರು ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಶುರು ಮಾಡಿಸ್ಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಮೊದಲಿಗೆನೆ ವೆಂಕಟರಮಣ, ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ? ಸೊ ಹಾಗಾಗಿ ಸಂಕಟದಲ್ಲಿರೋರಿಗೆ ಫಸ್ಟ್ ಉತ್ತರನ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು. ಸೊ ನೆಕ್ಸ್ಟು ವೆಯ್ಟ್ ಮಾಡ್ತಾ ಇರಿ. ಬರೀ ನಮಗೇನೆ ತೊಂದರೆ ಆಗುತ್ತೆ, ನಾವೇನು ಅಂದ್ಕೊಂಡ್ರು ಕೊಡೋದಿಲ್ಲ, ನನಗೆ ಸಕ್ಸಸ್ ಕೊಡೋದಿಲ್ಲ, ನೀನು ಬೇರೆಯವ್ರನ್ನೆಲ್ಲ ಚೆನ್ನಾಗಿಟ್ಟಿದ್ಯಾ, ನನ್ನನ್ನು ಚೆನ್ನಾಗಿಟ್ಟಿಲ್ಲ, ನಂಗೆ ಹಂಗೆ ಮಾಡಿದ್ಯಾ, ನಂಗೆ ಹಿಂಗೆ ಮಾಡಿದ್ಯಾ, ನಂದು ಅದು ಇದು ಇದು ಅದು ಅಂತ ಇರೋರಿಗೆ ನೀನು ಕಷ್ಟಪಟ್ಟಿದ್ಯಾ, ಯಾಕೆ ನಾನೆಲ್ಲ ಕೊಟ್ಟಿದ್ದೀನಿ, ನೀನು ಯಾರ ಜೊತೆ ಸೇರಬಾರ್ದೋ, ಯಾರನ್ನು ನಂಬೇಡ್ದೋ ಅವ್ರನ್ನೂ ಹೇಳ್ಕೊಟ್ಟೆ, ಅವ್ರನ್ನೇ ನಂಬಿ ಮೋಸ ಹೋದೆ, ಮೋಸ ಹೋಗ್ಬಿಟ್ಟು ಈಗ ನನ್ನ ಮೇಲೇನೆ ನೀನು ಮಾತಾಡಬೇಡ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಷ್ಟೇ ಕಾದಿದ್ಯಾ, ಇನ್ನೊಂದು ಸ್ವಲ್ಪ ಶ್ರಮ ಹಾಕಿ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಶ್ರಮ ಹಾಕು, ನಿನ್ನ ಜೀವನಕ್ಕೆ ಏನು ನ್ಯಾಯ ಕೊಡಿಸ್ಬೇಕು ನಾನು ಕೊಡಿಸ್ತೀನಿ, ಅಪ್ರಾಮಾಣಿಕರಿಂದ ದೂರ ಇರು, ಸುಳ್ಳು ಹೇಳೋರಿಂದ ದೂರ ಇರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಕಾರ್ಮಿಕ್ ಸರ್ಕಲಿಂದ ಹೊರಗೆ ಬರಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಕ್ಸಸ್ ಇದೆ, ನಿಮ್ಮ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ಇನ್ನು ಹೆಚ್ಚಿನ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪಾಪು ಕೂಡ ಆಗತ್ತೆ, ಜಾಗ ಜಮೀನು ಖರೀದಿ ಕೂಡ ಮಾಡ್ತೀರಾ, ನಿಮ್ಮ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ನಿಮಗೆ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ವರ್ಷಕ್ಕೆ ವಾಹನ ತಗೊಳ್ಳುವಂಥದ್ದು ಕೂಡ ಸಾಧ್ಯತೆ ಇದೆ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ, ಕೆರಿಯರಲ್ಲೂ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಂದೆಯಿಂದ ಸಹಾಯ ಸಿಗುವಂಥ ಸಾಧ್ಯತೆ ಇದೆ. ಕೆಲವರು ತಂದೆನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರು ತಂದೆನ ಕಳ್ಕೊಳ್ಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಕೆಲವರು ಎಲ್ಲೋ ಒಂಟಿಯಾಗಿ ದೂರ ಹೊರಟ್ಬಿಡ್ಬೋದು, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ. ಬೇರೆ ಕಡೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ 4 ಇಯರಿಂದ ಸಫರ್ ಮಾಡ್ತಿದ್ದೀರಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ, ಅದು ಇನ್ನೊಂದಷ್ಟು ದಿನ ಹಾಗೆ ಮುಂದುವರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಪಾಪು ಆಗುವಂಥದ್ದು, ಲವ್ ಆಫರ್ ಬರುವಂಥದ್ದು, ಮ್ಯಾರೇಜ್ ಆಫರ್ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಹೆಚ್ಚಿನ ಯಶಸ್ಸು ಇದೆ, ಆದರೆ ಎಚ್ಚರಿಕೆನ ಮರೆತರೆ ಅದಕ್ಕೆ ನೀವೇ ಹೊಣೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ತುಂಬ ಬೇಗ ನೀವು ಅಂದ್ಕೊಂಡಿರೋ ದಾರಿನ ತಲುಪ್ತೀರಾ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಹೆಚ್ಚಿನ ಕ್ಲಾರಿಟಿನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಅವಾಗಿಂದ ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವಿಟಿ ಕಾರ್ಡ್ ಬಿಟ್ಟರೆ ಹೆಚ್ಚಿನ ವೈಬ್ ಬರ್ತಾ ಇಲ್ಲ. ಸೊ ಲವ್ ವಿಚಾರಕ್ಕೂ ಮ್ಯಾರೇಜ್ ವಿಚಾರಕ್ಕೂ ಕೂಡ ಪ್ರಯೋಗಗಳಾಗಿದೆ.
ಸೊ ಆಗಿರುವಂಥ ಪ್ರಯೋಗಗಳಿಂದ ಸಮಸ್ಯೆ ಇದೆ. ಸೊ ಆ ಸಮಸ್ಯೆಗಳನ್ನ ಸರಿಪಡಿಸ್ಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಫೆಬ್ರವರಿ ಹೊತ್ತಿಗೆ ಅಥವಾ ಜೂನ್ ಜುಲೈ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚಿನ ಒಳಿತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪ್ರಯಾಣ ಹೇಳ್ತಾ ಇದೆ. ಸೊ ಆ ಪ್ರಯಾಣನ ಒಂಚೂರು ಎಚ್ಚರಿಕೆಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಡೀ ದೇಶಕ್ಕೇನೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಪ್ರಯತ್ನನ ಪಡಿಸಿದ್ದಾರೆ ದುಷ್ಟರು. ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ, ಗೋವಿಂದ ಗೋವಿಂದ ಗೋವಿಂದ. ಸೊ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಟೇಕ್ ಕೇರ್.